ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಕೆಎನ್ ರಾಜಣ್ಣ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕೆಎನ್ ರಾಜಣ್ಣ ಆಡಿದ ಸ್ಫೋಟಕ ಮಾತು ಎಂತದ್ದು? ಪವರ್ ಶೇರಿಂಗ್ ಬಗ್ಗೆನೇ ಆಡಿರ್ತಕ್ಕಂಥ ಒಂದು ಅತಿ ಮುಖ್ಯವಾದ ಮಾತು ಏನಾಗತ್ತೆ ಸಿಎಂ ಕುರ್ಚಿ ವಿಚಾರ ಅನ್ನೋ ವಿಚಾರದ ಬಗ್ಗೆ ರಿಪಬ್ಲಿಕನ್ ನಡೆದ ಮೆಗಾ ಡಿಬೇಟ್ನಲ್ಲಿ ಕೆಎನ್ ರಾಜಣ್ಣ ಸ್ಫೋಟಕ ಮಾತು. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಹಾಕಬೇಕಾಗತ್ತೆ ಅಂತ ಕೆಎನ್ ರಾಜಣ್ಣ ಹೇಳಿದ್ರು. ರಿಪಬ್ಲಿಕ್ ಕನ್ನಡ ಮೆಗಾ ಡಿಬೇಟ್ನಲ್ಲಿ ಕೆಎನ್ ರಾಜಣ್ಣ ಸ್ಫೋಟಕ ಮಾತು, ಇನ್ನೂ ಹಲವು ಸಂಗತಿಗಳನ್ನ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು? ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ಮೆಗಾ ಡಿಬೇಟ್ನಲ್ಲಿ ಮಾತನಾಡಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ರಿಪಬ್ಲಿಕ್ ಕನ್ನಡದಲ್ಲಿ. ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲಿ ಕೆಎನ್ ರಾಜಣ್ಣ ಸ್ಫೋಟಕ ಮಾತು. ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರ ಆಗ್ಲಿ, ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗಬಹುದು ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನಿಸುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಿಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೀವೇ ಎಲ್ಲ ಹೇಳ್ತಾ ಇದ್ರಿ. ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು, ಮುಖಂಡರು ರಿಶಫಲ್ ಇಲ್ಲ ಅಂತ ಹೇಳ್ತಾ ಇದ್ರು. ಇದೆಯೋ ಇಲ್ವೋ ಅಂತಕ್ಕಂಥ ಪ್ರಶ್ನೆಗೆ ನಾನು ನಮ್ಮ ಸ್ನೇಹಿತರಿಗೆ ಉತ್ತರ ಹೇಳಿದ್ದು, ನೋಡಪ್ಪ, ಸಿದ್ದರಾಮಯ್ಯನವರು ಏನಾದರೂ ರಿಶಫಲ್ ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಅವರೇ ಇರ್ತಾರೆ. ಅವರು ರಿಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯ ಸ್ಥಿತ್ಯಂತರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ ನಡವಳಿಕೆಗಳು ಅಂತ ಹೇಳಿದ್ದೀನಿ. ಅದೇನಾಗ್ತದೆ ಏನ್ ಬಿಡುತ್ತೆ ಅಂತೇಳಿ ಊಹೆಗೆ ಈಗಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಿ ಆದ್ರೆ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? ಡಿಕೆ ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವ್ ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ. ನಾನು ಒಳಗ್ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ರಾಜಣ್ಣ ಅವ್ರಿಗೂ ಡಿಕೆ ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ? ಡಿಕೆ ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ ಡಿಕೆ ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಯಾವುದೇ ಮನುಷ್ಯ ನಮ್ಮಲ್ಲಿ ಯಾರೇ ಆಗಲಿ, ಅವ್ನು ಬಡವ ಇರಲಿ, ಬಲ್ಲಿದ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಇರಲಿ, ಅವನಿಗೆ ನಾವು ಗೌರವಯುತವಾಗಿ ಮಾತಾಡ್ತಾರೆ, ಅವರು ನಮಗೆ ಗೌರವ ಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ರೆ ಅವನ್ಯಾಕೆ ನಮಗೆ ಗೌರವ ಕೊಡ್ತಾರೆ? ನಾವೇ ಗೌರವ ನಿರೀಕ್ಷೆ ಮಾಡಬೇಕು. ಆ ರೀತಿ ವಾತಾವರಣ ಅಷ್ಟೇ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡವಳಿಕೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅನುಭವ, ಹಾಗೆ ಹಿರಿತನದ ಅಬ್ಸರ್ವೇಷನ್? ನನ್ನ ಅನುಭವ, ನನ್ನ ಹಿರಿತನದಲ್ಲ, ಜನ ಹೇಳ್ತಕ್ಕಂಥದ್ದು ಬದಲಾವಣೆಗಳು ಆಗಬೇಕು ಅಂತೇಳಿ. ಡಿಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ, ಜನರ ಆ ರೀತಿಯ ನಿರೀಕ್ಷೆ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ ಡಿಕೆ ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲೇ ಅವ್ರ ಹಣೆನಲ್ಲಿ ಬರೆದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ, ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ, ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲ. ಬೆಳಿಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ, ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ನಿಮಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ.
ಯಾರೇ ಮಂತ್ರಿ ಆಗೋದಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರ್ಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು, ದೆಹಲಿಯಲ್ಲಿರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಾ? ಇಲ್ಲಿಯವ್ರು ಯಾರೂ ಮಾಡೋದಿಲ್ಲ. ಆದ್ರಿಂದ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ದೆಹಲಿನಲ್ಲಿ ಏನ್ ತೀರ್ಮಾನ, ಬಿಜೆಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ, ಅಂತಿಮವಾಗಿ ಇವರೆಲ್ಲ ಅಭಿಪ್ರಾಯ ಕೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಭಿಪ್ರಾಯ ಕೇಳಿ ಅಂತಿಮವಾಗಿ ಅವ್ರು ನಿರ್ಣಯ ತಗೊಳ್ತಾರೆ. ಆ ನಿರ್ಣಯ ಜಾರಿಲಿರುತ್ತೆ. ಸಿದ್ದರಾಮಯ್ಯನವರು ರಿಶಫಲ್ ಮಾಡ್ತೀವಿ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಅಂತೂ ಇಂತೂ ನಮ್ಮ ಕಾರ್ಯಕ್ರಮದಲ್ಲಿ ಕೆಎನ್ ರಾಜಣ್ಣ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ತಮ್ಮ ಸಂಬಂಧದ ಒಳತಿರುಳನ್ನ ಯಾಕೆ ಹೀಗೆ ಹಳಿಸಿತು ಸಂಬಂಧ ಅನ್ನುವಂಥದ್ದಾಗ್ಲಿ, ಅಥವಾ ಈಗ ಪ್ರಸಕ್ತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ ಬೇಡವಾ ಅನ್ನೋದಾಗ್ಲಿ ಸ್ಪಷ್ಟ ಮಾತುಗಳಲ್ಲಿ ಹೇಳಲಿಲ್ಲ. ಆದ್ರೂ ಅವರ ಅಭಿಪ್ರಾಯ ಏನು ಅನ್ನೋದು ಆಗಾಗ ಅವರ ಮಾತುಗಳಲ್ಲೇ ವ್ಯಕ್ತ ಆಗ್ತಾ ಇತ್ತು, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅನ್ನೋ ಹಾಗೆ. ಈಗ ಆಕ್ಚುಲಿ ಅಭಿಷೇಕ್, ಕೆಎನ್ ರಾಜಣ್ಣ ರೋಲ್ ಏನಿದೆ? ಈಗ ನೆಕ್ಸ್ಟ್ ಸಚಿವ ಸಂಪುಟ ಪುನರ್ರಚನೆ ಇರಬಹುದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರಬಹುದು. ಕೆಎನ್ ರಾಜಣ್ಣ ಅವರ ಮಹತ್ವ ಏನು? ಈಗ ಒಂದು ಒಳಸುಳಿವನ್ನ ಕೆಎನ್ ರಾಜಣ್ಣರವರು ಕಳೆದ ಅನೇಕ ತಿಂಗಳಿಂದ ಬಿಟ್ಕೊಂಡ್ ಬಂದಿರುವಂತದ್ದು ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ. ಹಾಗಾದ್ರೆ ನವೆಂಬರ್ನ ಕ್ರಾಂತಿ ಸಿಎಂ ಬದಲಾವಣೆ ಅಲ್ಲದಿದ್ರೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು, ಒಂದು ವೇಳೆ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಆಫೀಸ್ಗೆ ಬೀಗ ಹಾಕಲಾಗುತ್ತೆ ಅಂತ ಪರೋಕ್ಷವಾಗಿ ನುಡಿದಿರೋದ್ರ ಹಿನ್ನೆಲೆ ಏನಂತ ನೋಡಿದಾಗ, ಒಂದು ಕಡೆ ಸಿಎಂ ಬಣದಲ್ಲಿ ಬೇರೆ ಯಾರನ್ನಾದ್ರೂ ಕೂಡ, ಅಂದ್ರೆ ಈ ಅಹಿಂದ ಬಣದಲ್ಲಿ ಯಾರನ್ನಾದ್ರೂ ಕೂಡ ಸಿಎಂ ಮಾಡಬೇಕು. ಅದ್ರ ಜೊತೆಗೆ ಒಂದು ವೇಳೆ ಹೈಕಮಾಂಡ್ಗೆ ಸೂಕ್ತ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಆಡಳಿತದ ಚುಕ್ಕಾಣಿ ಹಿಡಿದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನೋದನ್ನ ಹೈಕಮಾಂಡ್ಗೆ ತಲುಪಿಸುವಂತ ಕೆಲಸವನ್ನ ಕೂಡ ಕೆಎನ್ ರಾಜಣ್ಣ ಮಾಡ್ತಾರೆ. ಕೆಎನ್ ರಾಜಣ್ಣ ಮರು ಮಾತನಾಡಿದ್ರೆ ತಮ್ಮ ಸಚಿವ ಸ್ಥಾನವನ್ನು ಕೈ ಬಿಟ್ಟು ಪಕ್ಷದಿಂದ ಹೊರನಡಿಬೇಕು ಅನ್ನೋ ಡಿಸಿಷನ್ ಕೂಡ ಅಕ್ಸೆಪ್ಟ್ ಮಾಡಿದ್ರು. ಎಲ್ಲವನ್ನ ಅಕ್ಸೆಪ್ಟ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಅವರಿಗೆ ಡಿಕೆ ಶಿವಕುಮಾರ್ ವಿರುದ್ಧ ಇರುವಂತ ಅಸಮಾಧಾನ ಏನು, ಯಾವ ಕಾರಣಕ್ಕೆ ಅಸಮಾಧಾನ ಇದೆ, ಒಂದು ವೇಳೆ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆಗಳಾಗುತ್ತೆ, ಪಕ್ಷದಲ್ಲಿ ಈಗಾಗಲೇ ಇರುವಂತಹ ಆಂತರಿಕ ಕಲಹ ಮತ್ತೆ ಬೀದಿಗೆ ಈಗಾಗಲೇ ಬಂದಾಗಿದೆ, ಅದನ್ನ ಯಾವ ಒತ್ತುಗಕ್ಕೆ ಏರಿಸಿಕೊಂಡು ಹೋಗಲಾಗುತ್ತೆ. ಒಂದು ವೇಳೆ ಅಹಿಂದ ನಾಯಕರಿಗೆ ಅವಕಾಶವನ್ನ ಕೊಟ್ಟರೆ ಕಾಂಗ್ರೆಸ್ ಮತ್ತೆ 2028ರಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನ ಯಾವ ರೀತಿ ಹಿಡಿಬಹುದು ಅನ್ನೊಂದು ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ವಿರುದ್ಧದ ಅಷ್ಟು ದಾಖಲಾತಿಗಳನ್ನ, ಒಂದಿಷ್ಟು ಮಾಹಿತಿಯನ್ನ ಇಟ್ಟುಕೊಂಡಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಕೆಎನ್ ರಾಜಣ್ಣ ಅನ್ನೊಂದು ಮಾಹಿತಿ ಕೂಡ ಈಗ ರಾಜಕೀಯ ವಲಯದಲ್ಲಿ ಇರೋದ್ರಿಂದ ರಾಜಣ್ಣ ವಿಲ್ ಬಿ ಎ ಕೀ ಪಾನ್ ಇನ್ ದಿ ಗೇಮ್ ಆಫ್ ಚೆಸ್ ಅಂತ ಯಾವ ರೀತಿ ಹೇಳ್ತೀವಿ, ಅದೇ ರೀತಿ ಈ ಬಾರಿ ಅಧಿಕಾರ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ರಾಜಣ್ಣರವರ ಮಾತಿಗೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್ ಮಾದೇಶ್ವರ್ ಆಗಿರ್ಬೋದು, ಈ ಒಂದು ತಂಡ ಹೈಕಮಾಂಡ್ಗೆ ತಮ್ಮ ಮಾಹಿತಿಯನ್ನ ಸಲ್ಲಿಸೋದರ ಜೊತೆಗೆ ಕೆಎನ್ ರಾಜಣ್ಣರವರು ಒಳಸಂಚಿನ ಮಾಹಿತಿಯನ್ನ ಕೂಡ ಕೊಡ್ತೀನಿ ಒಂದು ನಿರೀಕ್ಷೆ ಈ ಬಾರಿ ಇರುವಂತದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಬಾರಿ ಕೂಡ ನಾನೇ ಸಿಎಂ ಆಗಿ ನಿಲ್ಲಬೇಕು ಅಥವಾ ನಾನು ರಾಜಕೀಯ ಚುನಾವಣೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನಾನು ಅದನ್ನ ಪಾಲಿಸ್ತೀನಿ ಅಂತ ಹೇಳ್ತಿರುವಂತ ಬೆನ್ನಲ್ಲೇ ರಾಜಣ್ಣರವರ ಹೇಳಿಕೆ ಖಂಡಿತವಾಗಿ ಮಹತ್ವವನ್ನ ಪಡೆದಿರುವಂತದ್ದು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮಾತ್ರವಲ್ಲ ಕೇಂದ್ರದಲ್ಲಿ ಯಾವ ರೀತಿ ರಾಜಣ್ಣರವರ ಹೇಳಿಕೆಯನ್ನ ಪರಿಗಣಿಸುತ್ತೆ, ಎಷ್ಟರ ಮಟ್ಟಿಗೆ ಅದಕ್ಕೆ ತೂಕವನ್ನ ನೀಡುತ್ತೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.